Hi everyone, welcome back to my channel Divya Creation. ನಾನು ಇವತ್ತೊಂದು ಸಿಂಪಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಒಂದು ಡಿಸೈನ್ ಇದು. ಸೊ ಎಲ್ಲರೂ ಬಿಗಿನರ್ಸ್ ಕೂಡ ಹಾಕ್ಬೋದು ಆ ಥರ ಒಂದು ಡಿಸೈನು. ಫಸ್ಟಿಗೆ ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಈ ಡಿಸೈನ್ ಹಾಕೋದಕ್ಕೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. 1 2 2 ಚೈನ್ ಹಾಕ್ಕೊತೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರನ ತೊಗೊಂಡು ಪಕ್ಕದಲ್ಲೇ ಈ ಲಾಕ್ ಮಾಡಿದ್ದೀವಲ್ಲ ಇದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ಳೋಣ. ಇವಾಗ ದಾರನ ವಾಪಸ್ ತೊಗೊಂಬರೋಣ. ತೊಗೊಂಬಂದರೆ ಇಲ್ಲಿ 3 ದಾರ ಇರುತ್ತೆ, ನೀಡಲ್ ಮೇಲೆ 3 ದಾರ ಇರುತ್ತಲ್ಲ. ಫಸ್ಟಿಗೆ 2 ದಾರನ ಒಂದು ಮಾಡ್ಕೊಳ್ಳೋಣ, ನೆಕ್ಸ್ಟು ಇನ್ನೆರಡು ದಾರನ ಒಂದು ಮಾಡ್ಕೊಳ್ಳೋಣ. ಎಗೇನ್ ನಾನು ಸೂಜಿ ಮೇಲೆ ದಾರನ ತೊಗೊಂಡು ನೀಡಲ್ನ ಸ್ಯಾರಿಗೆ ಹಾಕಿ ವಾಪಸ್ ದಾರನ ತೊಗೊಂಬರ್ತೀನಿ. ನೋಡಿ ಇವಾಗ 3 ದಾರ ಇದೆ ಇಲ್ಲಿ. 3 ದಾರ ಇದೆಯಲ್ಲ, ಫಸ್ಟಿಗೆ ನಾನು 2 ದಾರನ ಒಂದು ಮಾಡ್ಕೊಳ್ತೀನಿ, ನೆಕ್ಸ್ಟು ಇನ್ನೆರಡು ದಾರನ ಒಂದು ಮಾಡ್ಕೊಳ್ತೀನಿ. ಇದೇ ಥರ ನಾನು ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ಇನ್ನೂ ಒಂದು ಕಂಬನ ಹಾಕ್ಕೊಳ್ಳೋಣ. ಇದೇ ಥರ ನೀವು ಇಲ್ಲಿ 5ರಿಂದ 7 ಕಂಬನ ಹಾಕ್ಕೋಬೋದು. ನೀಡಲ್ ಮೇಲೆ ದಾರನ ತೊಗೊಂಡು ಸ್ಯಾರಿಗೆ ಹಾಕಿ ಸ್ಯಾರಿಯಿಂದ ದಾರನ ತೊಗೊಂಬಂದು ಎರಡೆರಡು ದಾರನ ಒಂದೊಂದ್ಸಲಿ ಬಿಡ್ತಾ ಹೋಗಬೇಕು. ಇದಕ್ಕೆ ನಾನು ಡಬಲ್ ಕ್ರೋಶ ಅಂತ ಹೇಳಿ ಕರಿತೀವಿ. ಇದನ್ನು ಡಬಲ್ ಕ್ರೋಶ ಹೇಗೆ ಹಾಕೋದು ಅಂತೇಳಿ ನಾನು ಆಗಲೇ ಒಂದು ಟ್ಯುಟೋರಿಯಲಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಯಾರಾದರೂ ಬಿಗಿನರ್ಸ್ ಯಾರಾದರೂ ಕಲಿತಾ ಇರೋರಿದ್ದರೆ ಸೊ ಯೂಸ್ ಆಗುತ್ತೆ. ನೋಡಿ ಈ ಥರ 2 ಚೈನ್ ಹಾಕಿದ್ದೀನಲ್ಲ ಅದನ್ನು ಸೇರಿಸಿ 7 ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 1 2 3 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರನ ತೊಗೊಂಡು ಇದು ಯಾವ ಡಿಸ್ಟೆನ್ಸಿಗೆ ಬರುತ್ತೆ ಅಲ್ಲಿಗೆ, ನೋಡಿ ಈ ಥರ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ವಾಪಸ್ ತೊಗೊಂಬರೋಣ. ಫಸ್ಟಿಗೆ 3 ದಾರ ಇರುತ್ತೆ ನೀಡಲ್ ಮೇಲೆ. ನೋಡಿ ಇವಾಗ 3 ದಾರ ಇದೆ ಇಲ್ಲಿ. ಫಸ್ಟಿಗೆ 2ನ ಒಂದು ಮಾಡೋಣ, ನೆಕ್ಸ್ಟ್ ಇನ್ನೆರಡು ದಾರನ ಒಂದು ಮಾಡೋಣ. ಸೊ ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ ಎಗೈನ್ ನಾನು ಇಲ್ಲಿ ಪಕ್ಕದಲ್ಲಿ 7 ಕಂಬಗಳನ್ನ ಹಾಕ್ಕೊಳ್ತೀನಿ. ಇದೇ ಥರನೇ ಡಬಲ್ ಕ್ರೋಶ ಕಂಬಗಳನ್ನ 7 ಹಾಕ್ತೀನಿ. 7 ಕಂಬ ಆದಮೇಲೆ ನಾನಿಲ್ಲಿ ದಾರನ ಉದ್ದ ಎಳ್ಕೊಳ್ತೀನಿ. ನೆಕ್ಸ್ಟು ನಾನಿಲ್ಲಿ ಉದ್ದ ಎಳ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ಇದು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಸೂಜಿ ಮೇಲೆ ಒಂದ್ಸಲಿ ದಾರನ ತೊಗೋಬೇಕು. ತೊಗೊಂಡು ಇದು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ನಾವು ಒಂದು ಕಂಬನ ಹಾಕ್ಕೋಬೇಕು. ಸೊ ಇದು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಬಿಗಿನರ್ಸ್ ಹಾಕೋದಿದ್ರೆ. ಸೊ ಈ ಥರ ಸೂಜಿ ಮೇಲೆ ದಾರನ ತೊಗೊಬರ್ಬೇಕು. ದಾರ 3 ಇರುತ್ತೆ. ಫಸ್ಟಿಗೆ 2 ದಾರನ ಒಂದು ಮಾಡ್ಕೊಳ್ಳೋಣ, ಮತ್ತು ಇಲ್ಲಿ 2 ದಾರನ ಒಂದು ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ. ಅದಾದಮೇಲೆ ಎಗೈನ್ ನಾನು ಇಲ್ಲಿ 7 ಕಂಬಗಳನ್ನ ಹಾಕ್ತೀನಿ. ಸೊ ನಾನಿಲ್ಲಿ ಪಕ್ಕನೇ ಹಾಕ್ಕೋಬೇಕು. ಸೀರೆ ಏನಾದರೂ ತೂತಾಗೋ ಚಾನ್ಸಸ್ ಇದೆ, ತುಂಬ ದಾರ ಎಳ್ಕೊಳ್ತಿದೆ ಅಂತ ಅಂದಾಗ ಚೂರು ಸ್ಪೇಸ್ ಕೊಡಿ. ಚೂರು ಸ್ಪೇಸ್ ಕೊಟ್ಟು ನೀವು ಹಾಕ್ಕೊಳ್ತಾ ಹೋಗ್ಬೋದು. ಸೊ ನೋಡಿ ನಾನಿಲ್ಲಿ ತುಂಬ ಹತ್ರ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ನನಗೆ ಇಲ್ಲಿ ದಾರ ಎಲ್ಲ ಎಳ್ಕೊಳ್ತಿದೆ ಅನ್ನಿಸ್ತು. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ದೂರ ಹಾಕಿದ್ದೀನಿ. ಚೂರು ಸ್ಪೇಸ್ನ ಬಿಟ್ಟು ಹಾಕ್ತಾ ಹೋಗಬೇಕು. ಸೊ ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. 7 ಕಂಬಗಳನ್ನ ಹಾಕಿ ಆಲ್ಟರ್ನೇಟಾಗಿ ಒಂದು ಸಲ 3 ಚೈನ್ ಹಾಕಬೇಕು. ನೋಡಿ ಈ ಥರ ಒಂದು 3 ಚೈನ್ ಹಾಕಬೇಕು, ಇನ್ನೊಂದು ಸಲ ಬೀಡ್ ಹಾಕಬೇಕು. ಇದೇ ಥರ ಹೋಲ್ ಸ್ಯಾರಿ ಹಾಕ್ತಾ ಹೋಗೋಣ. ನೋಡಿ ಈ ಸ್ಟೆಪ್ಪು ಈಗ ಬರುತ್ತೆ. ಇಲ್ಲಿ ನೀವು ಟ್ಯಾಸಲ್ಸ್ನ ಬೇಕಾದರೆ ಹಾಕ್ಕೋಬೋದು. ಬಿಗಿನರ್ಸ್ ಯಾರಾದರೂ ಇದ್ದರೆ ಇಲ್ಲಿಗೆ ಹೆಣ್ಣು ಮಾಡ್ಕೊಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಹಾಕೋದು ಡಿಸೈನ್ನ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಟ್ಯಾಸಲ್ಸ್ನ ಹಾಕ್ತಾ ಇಲ್ಲ, ಡಿಸೈನ್ನ ಒಂದು ಹಾರ್ಚ್ನ ಹಾಕೋಣ, ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ 6 ಎಳೆ ದಾರನ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10. ಸೊ ಈ ಡಿಸೈನ್ಗೆ ನಾನು ಟೋಟಲಿ 2 ಸ್ಟೆಪ್ಪಲ್ಲೂ 6 ಎಳೆ ದಾರನೇ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸೊ
ಸೊ ಫಸ್ಟಿಗೆ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲೇ ಒಂದು 2 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲೇ ಒಂದು ಲಾಕ್ ಮಾಡ್ಕೊಳ್ಳೋಣ. ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಚೈನ್ ಇದೆಯಲ್ಲ ಕಂಬ, ಅದ್ರ ಮೇಲೂ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ನೆಕ್ಸ್ಟು ಅದ್ರ ಪಕ್ಕದ ಕಂಬಕ್ಕೆ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟ್ ಇವಾಗ ನನಗಿಲ್ಲಿ ಇನ್ನೆರಡು ಚೈನ್ ಉಳ್ಕೊಂಡಿದೆಯಲ್ಲ, ಇನ್ನೆರಡು ಕಂಬ ಇದೆ. ಸೊ ಇವಾಗ ನಾವು ನಾನಿಲ್ಲಿ 4 ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಸೂಜಿ ಮೇಲೆ 2 ಸಲ ದಾರಾನ ತೊಗೊಳ್ತೀನಿ. 2 ಸಲ ದಾರಾನ ತೊಗೊಂಡು ಈ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ ಇದ್ರ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರಾನ ವಾಪಸ್ ತೊಗೊಂಬರ್ತೀನಿ. ನೋಡಿ ದಾರ 3 ಇದೆ ಇವಾಗ, ಸಾರಿ 4 ದಾರ ಇದೆ. 4 ದಾರದಲ್ಲಿ ಫಸ್ಟಿಗೆ 2 ದಾರನ ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೆರಡು ದಾರನ ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೆರಡು ದಾರನ ಒಂದು ಮಾಡ್ಕೊಳ್ಳೋಣ. ಈ ಥರ ಒಂದು ಟ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ಮತ್ತು ನಾನು ಸೂಜಿ ಮೇಲೆ 2 ಸಲ ದಾರಾನ ತೊಗೊಂಡು ಸೇಮ್ ಲೂಪ್ ಒಳಗಡೆ ಹಾಕಿ ನೀಡಲ್ನ ವಾಪಸ್ ತೊಗೊಂಬರ್ತೀನಿ. ದಾರ 4 ಇರುತ್ತೆ. ಫಸ್ಟಿಗೆ 2 ದಾರನ ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನು 2 ಚೈನ್ನ ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲಾಸ್ಟಿಗೆ ಇನ್ನು 2 ಚೈನ್ ಇರುತ್ತೆ, 2 ಚೈನ್ನು ಒಂದು ಮಾಡೋಣ. ಸೊ ಒಂದು ಟ್ರಿಬಲ್ ಕ್ರೋಶ ಕಂಬ ಬಂತು. ಎಗೈನ್ ಮತ್ತು ನಾನಿಲ್ಲಿ ಇನ್ನು ಒಂದು ಟ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ತುಂಬ ಈಸಿಯಾಗಿರೋದು, ತುಂಬ ಕ್ವಿಕ್ಕಾಗಿ ಆಗುವಂಥ ಒಂದು ಡಿಸೈನು. ನನಗೆ ಡಬಲ್ ಕಲರಲ್ಲಿ ಡಿಸೈನ್ ಬೇಕು, ತುಂಬ ಸಿಂಪಲ್ಲಾಗಿರಬೇಕು, ಬೇಗ ಆಗಬೇಕು ಅನ್ನೋರು ಈ ಥರ ಒಂದು ಡಿಸೈನ ಚೂಸ್ ಮಾಡ್ಬೋದು. ತುಂಬಾ ಈಸಿಯಾಗಿ ಹಾಕ್ಬೋದು. ಸೊ ಇಲ್ಲಿ 4 ಕಂಬಗಳಾಯಿತು. 4 ಕಂಬ ಆದಮೇಲೆ ನಾನಿಲ್ಲಿ ಸೂಜಿ ಮೇಲೆ ಮತ್ತೆ 2 ಸಲ ದಾರಾನ ತೊಗೊಂಡು ಸೇಮ್ ಲೂಪ್ ಒಳಗಡೆ ಹಾಕಿ ಇನ್ನೂ ಒಂದು ಟ್ರಿಬಲ್ ಕ್ರೋಶ ಕಂಬನ ಹಾಕ್ಕೊಳ್ತೀನಿ. ಕಂಬ ಆದಮೇಲೆ ದಾರಾನ ಸ್ವಲ್ಪ ಉದ್ದ ಎಳ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಿಮಗಿಲ್ಲಿ ಬೀಡ್ ಆಪ್ಷನಲ್ಲು, ಸೊ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೇನು ನೀವು ಪೀಕೋ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ನಾನು ಸೂಜಿ ಮೇಲೆ ಹೇಗೇನು 2 ಸಲ ದಾರಾನ ತೊಗೊಂಡು ಇಲ್ಲಿ ನಾನು 4 ಟ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಟೋಟಲಿ ನಮಗಿಲ್ಲಿ 9 ಟ್ರಿಬಲ್ ಕ್ರೋಶಗಳು ಬರುತ್ತೆ. ನಿಮಗೆ ಬೀಡ್ಸ್ ಬೇಡ ಅಂತಂದರೆ ಹಾಗೇನೂ ನೀವು ಟ್ರಿಬಲ್ ಕ್ರೋಶನ ಕವರ್ ಮಾಡ್ಕೋಬೋದು. ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಬೀಡನ್ನ ಹಾಕೋದು. ಬೀಡ್ ಬೇಡ ಅಂತಂದರೆ ನೀವು ಪೀಕೋಸ್ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ಪೀಕೋ ಹಾಕಿದ್ರೆ. ನಾನಿಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಡಿಸೈನ್ ರಿಚ್ಚಾಗಿ ಕಾಣಿಸ್ಲಿ, ಸಿಂಪಲ್ ಡಿಸೈನು ಅಂತೇಳಿ ಬೀಡ್ಸ್ನ ಹಾಕಿದ್ದೀನಿ. ಸೊ ಇವಾಗ 4 ಕಂಬಗಳಾಗಿದೆ. ಲಾಸ್ಟ್ ಒಂದು 4th ಒಂದು ಕಂಬ ಹಾಕ್ತಾಯಿದ್ದೀನಿ ನಾನೀಗ. ಇದಾದಮೇಲೆ ನೆಕ್ಸ್ಟು 1 2 2 ಚೈನ್ನ ಸ್ಕಿಪ್ ಮಾಡಿ 3rd ಚೈನಿಗೆ ನಾನು 3rd ಕಂಬಾಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ಅಗೈನ್ ನಾನು ಇಲ್ಲಿ ನೆಕ್ಸ್ಟ್ ಕಂಬಕ್ಕೆ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಇನ್ನೂ ಒಂದು ಸಿಂಗಲ್ ಕ್ರೋಶ ಪಕ್ಕದಕ್ಕೆ. ಏನ್ ನೆಕ್ಸ್ಟ್ ಇನ್ನೂ ಒಂದು, ಟೋಟಲಿ ನಮಗಿಲ್ಲಿ 4 ಸಿಂಗಲ್ ಕ್ರೋಶಗಳು ಬರುತ್ತೆ. ಸೊ 4 ಸಿಂಗಲ್ ಕ್ರೋಶ ಆದಮೇಲೆ 1 2 3 4 ಈ ಬೀಡ್ ಸುತ್ತ ಎಷ್ಟು ಚೈನ್ ಬರುತ್ತೆ ನೋಡ್ಕೊಳ್ಳಿ. ನೀವು ದೊಡ್ಡ ಬೀಡ್ ಹಾಕಿದ್ರೆ ಜಾಸ್ತಿ ಚೈನ್ ಬರುತ್ತೆ. ನಾನಿಲ್ಲಿ 4 ಚೈನ್ ಹಾಕಿದ್ದೀನಿ. 4 ಚೈನ್ಗೆ ನನಗೆ ಇಲ್ಲಿ ಡಿಸೈನ್ ಇಳ್ಕೊಂಡಂಗೆ ಆಗ್ತಿದೆ. ಸೊ ಅದಕ್ಕೆ ನಾನಿಲ್ಲಿ 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ಫಸ್ಟ್ ಒಂದು ಕಂಬಾಗೆ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಪಕ್ಕದ ಕಂಬಕ್ಕೆ ಇನ್ನು 4 ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಪಕ್ಕ 4 ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಸ್ಟಲ್ಲಿ 2 ಚೈನ್ನ ನಾವು ಸ್ಕಿಪ್ ಮಾಡಬೇಕಾಗತ್ತೆ. ನೋಡೋಣ ಇವಾಗ 4 ಸಿಂಗಲ್ ಕ್ರೋಶ ಆಯಿತು. 4 ಸಿಂಗಲ್ ಕ್ರೋಶ ಆದಮೇಲೆ ನೋಡಿ ಇಲ್ಲಿ 2 ಚೈನ್ ಉಳ್ಕೊಂಡಿದೆ. ಇವಾಗ ನಾನು ಸೂಜಿ ಮೇಲೆ 2 ಸಲ ದಾರಾನ ತೊಗೊಂಡು ಫಸ್ಟ್ ಒಂದು ಆರ್ಚ್ ಹಾಕಿದ್ವಲ್ಲ ಅದೇ ಥರನೇ ಟ್ರಿಬಲ್ ಕ್ರೋಶನ ಹಾಕ್ಕೊಂಡು ಬೀಡ್ ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕು. ನೀವಿಲ್ಲಿ ಟ್ರಿಬಲ್ ಕ್ರೋಶ ಬದಲಿಗೆ ಡಬಲ್ ಕ್ರೋಶ ಕೂಡ ಹಾಕ್ಕೋಬೋದು. ಆಮೇಲೆ ಎವ್ರಿ ಒಂದು ಡಬಲ್ ಕ್ರೋಶಾಗೂ ನೀವು ಪೀಕೋಸ್ನ ಹಾಕ್ಕೋಬೋದು. ಅದು ಇನ್ನೂ ಒಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪಫ್ ಡಿಸೈನ್ ಕೂಡ ಹಾಕ್ಕೋಬೋದು. ಈ ಸ್ಪೇಸ್ಗೆ ತುಂಬ ಈಸಿಯಾಗಿರೋ ಡಿಸೈನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ತುಂಬ ಕ್ವಿಕ್ಕಾಗೂ ಆಗೋವಂಥ ಒಂದು ಡಿಸೈನ್ ಇದು. ಸೊ ಎಲ್ಲರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಟ್ಯುಟೋರಿಯಲ್ 1, ಟ್ಯುಟೋರಿಯಲ್ 2, 3 ಅಂತ ವಿಡಿಯೋಸ್ನ ಮಾಡಿದ್ದೀನಿ ಬಿಗಿನರ್ಸ್ಗೋಸ್ಕರ. ಯಾರಾದರೂ ಕಲಿಯೋರು ಇಂಟ್ರೆಸ್ಟ್ ಇದ್ದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಆವಾಗ ಕಲಿಯೋದಕ್ಕೆ ಈಸಿ ಆಗುತ್ತೆ. ನೀವು ಕಲ್ತ್ಕೊಂಡ್ರೆ ನಿಮ್ಮ ಸ್ಯಾರಿಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹಾಕ್ಕೋಬೋದಲ್ವ. ದುಡ್ಡು ಕೊಟ್ಟು ಹಾಕ್ಸೋದಕ್ಕಿಂತ ಸೊ ನಾವೇ ಹಾಕ್ಕೊಂಡ್ರೆ ತುಂಬ ಖುಷಿನೂ ಇರುತ್ತೆ, ಕಲ್ತ್ಕೊಂಡಿದ್ದು ಆಗುತ್ತೆ. ಜೊತೆಗೆ ಇಂಟ್ರೆಸ್ಟ್ ಇದ್ದರೆ ಬಿಸ್ನೆಸ್ ಕೂಡ ಮಾಡ್ಕೊಬೋದು. ಯಾರಾದರೂ ಹೋಮ್ ಮೇಕರ್ಸ್ ಇದ್ದರೆ, ವರ್ಕಿಂಗ್ ವುಮೆನ್ಸ್ ಇದ್ದರೆ ಎಲ್ಲರೂ ಹಾಕ್ಬೋದು ಈ ಡಿಸೈನ್ಸು. ಕ್ರೋಶಾ ಡಿಸೈನ್ಸ್ ಏನು ಕಷ್ಟ ಏನಿಲ್ಲ. ಸೊ ನೆಕ್ಸ್ಟ್ ಇವಾಗ ನೋಡಿ 4 ಸಿಂಗಲ್ ಕ್ರೋಶಾ ಆಯ್ತಲ್ವ. ಏನು ನಾನಿಲ್ಲಿ 1, 2, 3, 4, 5 5 ಚೈನ್ ಹಾಕ್ಕೊಂಡು ಫಸ್ಟ್ ಒಂದು ಚೈನಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಇದೇ ಥರನೇ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ನಾವಿಲ್ಲಿ ಟ್ಯಾಸಲ್ಸ್ನ ಕಟ್ಕೊಬೋದು. ಸೊ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತೇಳಿ. ಡಿಸೈನ್ ಈಗ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಪಲ್ ಆಗಿದ್ರೂ ಕ್ವಿಕ್ಕಾಗಿ ಹಾಕುವಂಥ ಒಂದು ಡಿಸೈನ್ ಇದು. ಸೊ ಇದಕ್ಕೆ ಕುಚ್ಚ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫೈನಲ್ ಲುಕ್ ಹೀಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿದ್ರೂ ತುಂಬ ಎಲಿಗೆಂಟಾಗಿ ಕಾಣಿಸ್ತಿದೆ. ಇದು ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಯಾಕೆಂದರೆ ಕ್ರಿಸ್ಟಲ್ ಬೀಡ್ ಹಾಕಿದ್ದೀವಲ್ಲ, ಶೈನಿಂಗ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ವಿಡಿಯೋದಲ್ಲಿ ಸ್ವಲ್ಪ ಡಲ್ ಅನಿಸ್ತಿದೆ ನನಗೆ, ರಿಯಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.